ಅವು ಹುಡ್ರಿಗೆ ಅವರು ನನ್ನ ಮಕ್ಕಳು ಸಣ್ಣರ, ನನ್ನ ಮಕ್ಳೇನು ದೊಡ್ಡರ ಗಂಡ ಮಕ್ಳು ಅಂತಂದ್ರೆ ಅವ್ರೇನು ದೊಡ್ಡ ಮುದುಕ್ರನ ಇವ್ರೇನು ವಯಸ್ಸು ಬಳಸಿ ನಿಂತಾರನ? ಗಂಡ್ಮಕ್ಳು ಅಂದ್ರೆ ಅವ್ರಿಗೆ ನೋವು ಆಗಂಗಿಲ್ಲ ಅಂತಿಕೊಂಡಿರಿ ಹೆಂಗ ನೀವು? ಮೊದ್ಲಿನ ಗಂಡ್ಮಕ್ಳು ಇದ್ದಂಗೆ ಇಲ್ಲಿ ಈಗಿನ ಗಂಡ್ಮಕ್ಳು ಸೂಕ್ಷ್ಮನ ಒಂದಿಟ್ಟ. ಮೊದ್ಲಿನ ಗಂಡ್ಮಕ್ಳು ಲೆಕ್ಕನ ಬೇರೆ ಇತ್ತು. ಅವ್ ಹಂಗ ಏನಂದ್ರೆ ಯಾರು ಎದಕ್ಕೂ ಮನಿದು ಮಂತೆ ಅನ್ನೋದು ಏನು ಚಿಂತಿನೇ ಇರ್ತದಿಲ್ಲ ಅವರಿಗೆ. ಸುಮ್ಮನೆ ಕುಂಡಿಗೆ ಒರ್ಸ್ಕೊಂಡು ಹೊರಗೆ ದುಡಿಯೋದು. ಮನಿಗೆ ಬಂದ್ರು ಅಂದ್ರೆ ಒಂದು ಈಟ್ ಕಿರಿಕಿರಿ ಆತಂದ್ರೆ ಬಾರ್ಕೆಲ್ ತಗೊಂಡ್ರೆ ರಪ್ಪ 4 ಬಿಗಿದ್ರೆ ಹಂಗ ಮುದ್ರಕೊಂಡು ಕುಂದ್ರಬೇಕಾಗಿತ್ತು ಮನ್ಯಾಗ. ಈಗಿನ ಗಂಡ್ಮಕ್ಳು ಹಂಗೆ ಮಾಡಂಗಿಲ್ಲ. ಅವು ತಿಳಿದು ನಡಿಯಾಕತ್ತವು ಅಂದಾಗ ಹೆಣ್ಮಕ್ಳಾದವ್ರು ನೀವು ತಿಳಿದು ನಡಿಬೇಕವಾ. ಅವ್ರು ಎಷ್ಟು ನೋವು ಅನ್ಭವಿಸಕತ್ತಾರ, ಅವ್ರು ಎಷ್ಟು ಕಿರಿಕಿರಿ ಅನ್ಭವಿಸಕತ್ತಾರ ನನಗೆ ಗೊತ್ತೈತಿ. ನೋಡ್ವಾ, ನಾ ಹೇಳಿರ್ತಾನೆ ಹಿಂಗೆ ಇನ್ನು ಮ್ಯಾಗ ಇದು ಆಗಂಗಿಲ್ಲ ನಮ್ಮ ಮನ್ಯಾಗ. ಇನ್ನು ಮ್ಯಾಗ ನೀವು ಚಂದಂಗೆ ಹೊಂದ್ಕೊಂಡ್ ಹೊಕ್ಕನಿ ಅಂದ್ರೆ ಇರ್ರಿ, ಇಲ್ಲ ಅಂದ್ರೆ ನಿಮ್ಮ ತವ್ರ ಮನೆಗೆ ನೀವು ಜಾಗ ಖಾಲಿ ಮಾಡ್ರಿ. ಹೆಂಗೋ ನಿಮ್ಮ ಅವ್ವಾರು ಬಂದಾರ, ನಿಮ್ಮ ಅವ್ವಾರು ಬಂದಾರ, ಏನು ಬೇಕಂದ್ರೆ ನಿಮ್ಮ ಅಪ್ಪರನ್ನ ಕರೆಸುವ. ನೀವು ನೋಡ್ರಿ ನೀವು ಯಾರನ್ನ ಕರೆಸ್ತೀರಿ ಕರೆಸ್ರಿ. ಇಲ್ಲಪ್ಪ ಹೊಂದ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅಂದ್ರೆ ಏನು ಜಾಗ ಬೇಡ್ರಿ. ನೀವು ಯಾರನ್ನ ಕರೆದು ಪಂಚಾಯತಿ ಮಾಡ್ತೀರಾ ಮಾಡ್ರಿ. ಇನ್ನೂ ಮಾಡೋದಾದ್ರೆ ಇನ್ನು ಮುಂದೆ ನಿಮ್ಮ ಮಕ್ಕಳು ನೀವು ಕರ್ಕೊಂಡು ಹೋಗ್ಬೋದು. ಅಯ್ಯಪ್ಪ ಹಂಗ್ಯಾಕಂತೀಯಪ್ಪ? ಹಂಗ ಅನ್ಬೇಡಪ್ಪ, ಮತ್ತೆ ಆ ಮಾತನ್ನಕ್ಕೆ ಹೋಗ್ಬೇಡ. ನಮ್ಗೆ ಯಾರದಾರ ಯಪ್ಪ ದಿಕ್ಕು ದಿಸಿ? ಇಲ್ಲಪ್ಪ ಇಲ್ಲ, ನನ್ನ ಮಗಳಿಗೆ ಬೇಕಂದ್ರೆ ನೀನ ಒಂದು 4 ಕೆರ್ಲೆ ಹೊಡ್ಕೊಂಬಿಡು. ನಾ ಯಾಕೆ ಹೊಡೆದಿರಪ್ಪ ಅನ್ನಂಗಿಲ್ಲಪ್ಪ. ಯಪ್ಪ ಕಿತಾಪ್ ಮಾಡಿದ್ರ ನೀವು ಹೇಳಿ ಬುದ್ಧಿ ಹೇಳಿ ಹೊಟ್ಟೆ ಹಾಕ್ಯಂಡು ಹೆಂಗ ಒಂದು ಜೀವನ ಮಾಡ್ಕೊಂಡು ಹೋಗ್ರಿಪ್ಪ. ಆದ್ರೆ ಇಂಥ ಮಾತು ಮಾತಾಡಕ್ ಹೋಗ್ಬೇಡ್ರಿ. ಏನು ಮಾಡಿ ಹೇಳ್ರಿ, ನಾನು ಹೊಡಿಲೇನು ನಿಮ್ಮ ಇದ್ರಿಗೆ ನಾನು ಹೊಡೋದು ಹೇಳ್ತಾನೆ. ಬೇಕಂದ್ರೆ ಬುದ್ಧಿನ ಇಂಥ ಮಾತನ್ನಕ್ಕೆ ಹೋಗ್ಬೇಡ್ರಿ ಅಪ್ಪ, ಇಂಥ ಮಾತನ್ನಕ್ಕೆ ಹೋಗ್ಬೇಡಪ್ಪ, ಅನ್ನಕ್ಕೆ ಹೋಗ್ಬೇಡ. ಇಲ್ರಿ ಅಮ್ಮಾರ, ನಿಮ್ಮನ್ನು ಅಳಿಸ್ಬೇಕನ್ನೋದು ನಮ್ಮ ಉದ್ದೇಶ ಅಲ್ಲ. ನಾವಿಲ್ಲಿ ಏನು ಸಂಕಟ ಅನುಭವಿಸಕತ್ತೇವಿ, ನಾನು ನಿಮಗೆ ಅದನ್ನ ಹೇಳಾಕತ್ತೇನೆ. ಇಲ್ಲಪ್ಪ ಇನ್ ತಿನ್ಕೊಂಡು ಜೀವನ ಮಾಡ್ತಾಳಪ್ಪ ನನ್ನ ಮಗಳು. ಜೀವನ ಮಾಡ್ತಾಳ. ನನ್ನ ಮಗಳಿಂದ ಏನಾಗೋದಿಲ್ಲ. ನೀನು ಮನೇನ ಕೆಲಸ ಮಾಡ್ಕೊಂಡು ತ್ರಾಸಕತ್ತೇನ ತಂಗಿ ನಿನಗ? ನೀನು ಮನೇನ ಹೋಗಿಲ್ಲ, ನೀನು ಮಂದಿ ಮಾಡ್ತೀಯನ? ಆಕಿ ಮಾಡಿಲ್ಲ ಅಂದ್ರೆ ಏನಾತು? ಸಣ್ಣಕ್ಕೆ ಹೋದಿಲ್ಲ ಆಕಿ ಮಾಡಿಲ್ಲ ಅಂದ್ರೆ ಏನಾತು? ನೀ ಮಾಡ್ಕೊಂಡು ಹೋಗ್ಬೇಕವಾ. ನೀ ಹಿರೇ ಸೊಸಿ ಅಂದ್ರೆ ಏನು ಅನ್ಕಂಡಿ? ಮೊದ್ಲು 12 ಮಕ್ಕಳು ತಮ್ಮಾರು ಇರ್ತಿದ್ರು ಗಂಡ್ರಿಗೆ ಹಿರೇ ಸೊಸ್ತಿಯರ್ ಅಂತಂದ್ರೆ ಹೆಂಗ್ ಮಾಡ್ಕೆ ತಮ್ಮ ಮಕ್ಕಳಿಂದ ತಮ್ಮದ ಮಕ್ಕಳನ್ನ ತಮ್ಮ ಹೊಟ್ಟೆಗೆ ಹುಟ್ಟ್ಯಾರ ಅನ್ಬೇಕು ಹಂಗೆ ಮಾಡ್ಕೊಂಡು ಹೋಗ್ತಿದ್ರು ಹಿರೇ ಸೊಸ್ತಿಯರು. ಈಗ ನಿನಗೇನು ದಾಡಿಗೈತೆ ಅಂತದ್ದು? ಈಗೇನು ನಿಮ್ಗೆ ಅಂತ ತೊಂದ್ರೆ ಇಲ್ಲ ಏನಿಲ್ಲ, ಎಲ್ಲ ಅನುಕೂಲ ಐತಿ. ಆಕೆ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಯ್ತು? ನೀ ಮಾಡ್ಕೊಂಡು ಹೋಗು. ನಾ ಹೇಳ್ತೇನೆಯಪ್ಪ, ನಾ ಬುದ್ಧಿ ಹೇಳ್ತೇನೆಯಪ್ಪ. ಇನ್ನು ಬಸವ ಒಂದು ಇಲ್ಲಿ ಕೇಳ್ರಿ ಇಲ್ಲಕ್ಕಾರ, ಮನ್ಯಾಗ ಬಸವ ಮಾತ್ರ ಮೈ ತುಂಬ ಚಂದಂಗೆ ಅರ್ಬಿ ಹಾಕ್ಯಂದು ಅವ್ರಕ್ಕ ಏನು ಹೇಳ್ತಾಳ ಅದನ್ನು ಕೇಳ್ಕೊಂಡು ಮನ್ಯಾಗ ಏನೈತಿವ ಏನಿಲ್ಲವ ಕೆಲಸ ಏನು ಮಾಡ್ಬೇಕವ ಅಂದ್ ಹುಡುಕ್ಯಂದು ಕೆಲಸ ಮಾಡ್ಕ್ಯಂತ ಮೈ ತುಂಬ ಅರ್ಬಿ ಹಾಕ್ಯಂದು ಚಂದಂಗೆ ಏನ್ರಿ ಮನ್ಯಾಗ ಲಕ್ಷಣವಾಗಿರೋದು ಹೇಳ್ಕೊಡ್ಬೇಕು ನೀವು ನಿಮ್ಮ ಮಗಳಿಗೆ. ಇಲ್ಲ ಅಂತೀರಿ ಕರ್ಕೊಂಡು ನಡೆದು ಬಿಡ್ರಿ ಇಲ್ಲಿಂದ. ನಮ್ಮ ಮಗಗೆ ಇನ್ನೊಂದು ಮದುವೆ ಮಾಡೋದು ನಮ್ಗೆ ಗೊತ್ತೈತಿ, ಮಾಡ್ಕೊಂತೇವೆ ನಾವು. ಅದೇ ಮದುವೆ ಮಾಡ್ತೀರಿ? ಮದುವೆ ಮಾಡ್ತೀನಿ ಅಂತ ಎಷ್ಟೊಂದು ಹೇಳ್ತಿರಲ್ಲ, ಏನೋ ಸಣ್ಣ ತಪ್ಪಾಗೈತಿ, ತೆಗ್ದಿ ಬುದ್ಧಿ ಹೇಳ್ಬೇಕು. ನಾವು ಹೇಳಾಕತ್ತೀವಲ್ಲ, ಅದನ್ನ ಹೇಳೋಣ ಅಂತ ಹೇಳಾಕತ್ತೀನಲ್ಲ. ನೀವೇನು ಸೀದಾ ಬೇರೆ ಮದುವೆನ ಮಾಡ್ತೀನಿ ಅಂತ ಹೊಂಟಿರಲ್ರಿ ಏನಾರೆ? ಇದೇನು ಚಲೋ ಕಾಣಿಸ್ಲಿಲ್ಲ ಬಿಡ್ರಿ ನನಗೆ ಈ ಮಾತು. ಮತ್ತೆ ಇನ್ನೇನು ಹೇಳಕ್ಕೆ ಹೋಗಣ್ರಿ? ಇಷ್ಟೊತ್ತು ತನಕ ಹೇಳಿದ್ರು ನೀವೇನು ಒಂದು ಮಾತಕ್ಕೀಗೇನು ಬುದ್ಧಿ ಹೇಳಂಗೆ ಕಾಣವಲ್ರಿ. ಮತ್ತಿನ್ನೇನು ಹೇಳಕ್ಕೆ ಹೋಗೋಣ ನಾವು? ಆಗಲಿಂದನೂ ಬರೀ ಆಕಿ ಪರ ವಯಸ್ಸೇ ಮಾತಾಡಕತ್ತೀರಿ ನೀವು. ಮತ್ತು ಆಕಿ ಮಾಡೋದು ನಿಮಗೂ ಇಷ್ಟ ಆಗಿರ್ಬೇಕನ, ಮತ್ತು ಆಕಿ ಮಾತಾಡೋದು ನಿಮಗೂ ಚಲೋ ಅನಿಸಿರ್ಬೇಕನ, ಅದಕ್ಕೆ ಹೇಳಾಕತ್ತೀನಿ ನಾನು. ಅಯ್ಯೋ ಶಿವನ, ನಿಲ್ಲಬೇಕಲ್ರಿ ಮತ್ತೆ? ನನ್ನ ಮಗಳ ಪರ ನಾನು ಇಲ್ದ ಮತ್ತೆ ಯಾರು ನಿಲ್ತಾರ? ನಾನು ನನ್ನ ಮಗಳನ್ನ ಬಿಟ್ಕೊಟ್ರೆ ನೀವು ಓಸರು ಹುರಿದು ಮುಕ್ಕಿ ಬಿಡ್ತಾರಕ್ಕಿನ್ನ. ನೀವು ಹೆಂಗ ನಿಮ್ಮ ಮಕ್ಕಳನ್ನ ಬಿಟ್ಕೊಟ್ಟು ಮಾತಾಡಕತ್ತೀರಿ ನೋಡು? ನೀವು ಹೆಂಗೆ ನಿಮ್ಮ ಮಕ್ಕಳು ಪರ ವಯಸ್ಸು ಮಾತಾಡ್ತೀರಿ ನೋಡ್ರಿ, ಹಂಗ ಮತ್ತೆ ನಾನು ನನ್ನ ಮಕ್ಕಳು ಏನಾರ ತಪ್ಪು ಮಾಡಿದ್ರೆ ಹೇಳೋಣವ ನಿಮ್ಮ ಮಗಳಿಗೆ? ಹೇಳಲಕ್ಕಿ ನನ್ನ ಮಕ್ಕಳಿಂದ ಏನು, ನನ್ನ ಮಗನಿಂದ ಏನು ತಪ್ಪಾಗೈತಿ ಹೇಳಲೇ ಇಲ್ಲ. ನಾ ಹೇಳ್ತೇನೆ ಇಲ್ಲೇ ತಿದ್ದು ಬುದ್ಧಿನ, ನಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ, ಇನ್ನು ಬರಾಕತ್ತಿರೋದ ಇಲ್ಲಿಂದ. ಮತ್ತೆ ಅದನ್ನ ಹೇಳಾಕತ್ತೀನಿ ನಾನು. ಅಯ್ಯ ಇಂಥ ಹಿರೇ ಮನ್ಯಾಗ ಆಕೆ ಹೆಂಗೆ ಕೆಲಸ ಮಾಡ್ಬೇಕು? ಎಷ್ಟಂತ ಕೆಲಸ ಮಾಡ್ಬೇಕು? ನೀವು ಒಂದು ಆಳು ಹಚ್ಬೇಕ್ರಿಪ್ಪ. ಏನು ನಿಮ್ಗೇನು ಕಮ್ಮಿ? ಒಂದು ಆಳು ಹಚ್ಚಿದ್ರೆ ಎಲ್ಲರಿಗೂ ಅನುಕೂಲ ಆಕತಿ. ಇದೇ ಮನೆ ಕೆಲಸಕ್ಕೆ ಇಷ್ಟೆಲ್ಲ ಬಡದಾಡಂತ ಹರಕತ್ ಏನಿರ್ತತಿ? ನಮ್ಗೆ ಆಳು ಹಚ್ಚೋದು ದೊಡ್ಡದಲ್ರಿ ಅಕ್ಕಾರೆ. ಏನು ನಾವರ ಎಷ್ಟು ಜನ ತಿರ್ಗಾ ಮರ್ಗ ನಾವ 5-6 ಜನ. ನಿಮ್ಮ ಮಗಳು ಬರೋಕ್ಕಿಂತ ಮುಂಚೆ ನನ್ನ ಹಿರೇ ಸೊಸಿ ನನ್ನ ಹೆಂಡತಿ ಇಬ್ಬರ ನಮ್ದಷ್ಟು ಕೆಲಸ ಮನೆಯಂದು ಎಲ್ಲ ಹೊಂಡೊಯ್ಕೊಂಡು ಹೋಗಿದ್ರು. ಮತ್ತು ಅವರಿಬ್ಬರು ಮಾಡ್ಕೊಂಡು ಹೋಗಿದ್ರು. ಇನ್ನು ಈಗಿನ ಒಬ್ಬೇಕು ಬಂದಾಳ, ಇನ್ನೂ ಅವ್ರಿಗೂ ಹಗುರಕತ್ತಿ, ಇನ್ನೂ 3 ಹಂಚ್ಕೊಂಡು ಕೆಲಸ ಮಾಡ್ತಾರ ಅಂತಂದು ನಾವು ಕೈ ಬಿಟ್ವಿ. ಹಂಗೆ ಬೇಕಾಗಿತ್ತಂದ್ರೆ ಹೇಳ್ಬೇಕಾಗಿತ್ತು, ನನಗೆ ಆಗೋದಿಲ್ರಿ ಆಳು ಹಚ್ಚ್ರಿ ಅಂತಂದು ನಾವು ಹಚ್ತೇವೆ. ಅದಕ್ಕೆ ನಮ್ಗೇನು ತೊಂದರೆ ಇಲ್ಲ. ನಾನು ಹಿರೇ ಸೊಸಿನ ಆಳು ಮಾಡೋ ಕೆಲಸ ಚಲೋ ಆಗೋದಿಲ್ಲ, ಆಳು ಮಾಡೋ ಕೆಲಸ ಚಲೋ ಆಗೋದಿಲ್ಲ ಅಂತಂದು ಆಕಿನ ಯಾರನ್ನೂ ಹಚ್ಕೊಂಡ್ರಲ್ಲ ಇಲ್ಲಿವರೆಗೆ ಆದ್ರೂ. ಮತ್ತು ಪಾಪ ಯಾಕೆ ಸುಳ್ಳು ಹೇಳ್ಬೇಕು?
ಈ ಮದುವೆ ಆಗತ್ತಂಕ ನನ್ನ ಸಣ್ಣ ಮಗನ ಮದುವೆ ಆಗತ್ತಂಕ ನನ್ನ ಸೊಸಿದು ನನ್ನ ಹಿರೇ ಸೊಸಿದು ಒಂದು ಕಂಪ್ಲೇಂಟು ಬಂದದ್ದಿಲ್ಲ. ಈಗ ನೋಡಿ ಚಾಲುವಾಗಿರೋ ಇವು ನಮ್ಮ ಮನ್ಯಾಗ. ಓಹೋ, ಹಂಗಂದ್ರೆ ನೀವು ಹೇಳೋದೇನು ನನ್ನ ಮಗಳದ ತಪ್ಪು, ಎಲ್ಲ ನನ್ನ ಮಗಳದ ತಪ್ಪು, ನನ್ನ ಮಗಳ ಕೆಟ್ಟಕ್ಕಿ, ನೀವೆಲ್ಲರೂ ಒಂದಾಗಿ ನನ್ನ ಮಗಳ ಮ್ಯಾಗ ಉಗಿ ಹೊಡ್ಸಕತ್ತೀರೇನ್ರಿ ನೀವು? ಹಂಗ್ಯಾಕಾದೀತು? ಬೇಡ ತಗೋರಿ ಹಂಗಾರ. ಹಂಗಂದ್ರೆ ಒಂದು ಕೆಲಸ ಮಾಡ್ರಿ. ಓಹೋ, ಹಂಗಂದ್ರೆ ನೀವು ಹೇಳೋದೇನು ನನ್ನ ಮಗಳದ ತಪ್ಪು, ಎಲ್ಲ ನನ್ನ ಮಗಳದ ತಪ್ಪು, ನನ್ನ ಮಗಳ ಕೆಟ್ಟಕ್ಕಿ, ನೀವೆಲ್ಲರೂ ಒಂದಾಗಿ ನನ್ನ ಮಗಳ ಮ್ಯಾಗ ಉಗಿ ಹೊಡ್ಸಕತ್ತೀರೇನ್ರಿ ನೀವು? ಹಂಗ್ಯಾಕಾದೀತು? ಬೇಡ ತಗೋರಿ ಹಂಗಾರ. ಹಂಗಂದ್ರೆ ಒಂದು ಕೆಲಸ ಮಾಡ್ರಿ, ನೀವು ನಿಮ್ಮ ಹಿರೇ ಮಗನ ಹಿರೇ ಸೊಸಿನ ಇಟ್ಕೊಂಡೆ ಇರ್ರಿ, ಆ ಸಣ್ಣ ಮಗು ಸಣ್ಣ ಸೊಸಿಗೂ ಬೇರೆ ಮನೆ ಮಾಡಿ ಕೊಡ್ರಿ. ಅವ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರ. ಇಂತಾದ ಅನ್ನೋದಕ್ಕಿಂತ ಇದಕ್ಕಿಂತ ಒಂಚೂರು ದೊಡ್ಡದು ಬೇಕಂದ್ರೆ ಮನೆ ಕಟ್ಟಿಸಿ ಕೊಟ್ಬಿಡ್ರಿ ಅವರಿಗೆ. ಅವ್ರಿಬ್ರು ಆರಾಮ ಅವ್ರ ಪಾಡಿಗೆ ಅವ್ರು ಇದ್ಕೊಂತಾರತ್ತ. ಬರೋಬ್ಬರಿ ಹೇಳದ್ ನೋಡ್ರಿ ಅವ್ವ. ಬ್ಯಾಡ ಯವ್ವ, ಮನಿ ಮಾತ್ರ ಭಾಗ ಮಾಡಕ್ ಹೋಗ್ಬೇಡ್ರಿ. ನಿನ್ನ ಮಗಳಿಗೆ ಹೆಂಗ್ ಬೇಕು ಹಂಗ ಇರೋರ್ಲಕ್ ಬಿಡವ, ಇರೋರ್ಲಕ್ ಬಿಡು. ಒಬ್ರು ಆಳ್ಬೇಕ, ಇಬ್ರು ಆಳ್ಬೇಕ, ಹಚ್ಚಿಗೆ ಒರ್ಲಕ್ ಬಿಡವ, ಇರ್ಲಿ ಬಿಡು. ಯವ್ವ ನೀ ಒಂದಿಟ್ಟು ಸುಮ್ಮನೆ ಇರ್ತೀಯನ? ಸುಮ್ಮನೆ ಇರ್ ನೀನು. ನೀ ಕೊಟ್ಟು ಲೂಸ ಇವ್ರಿಗೆ, ಇವರು ತಲೆ ಮ್ಯಾಗ ಹತ್ತಿ ಕುಂತಾರ ನಮ್ಗೆ. ತಲೆ ಮ್ಯಾಗ ಕುಂತು ಮೆಣಸು ಸರಿಯಾಗತ್ತಾರ ಈಗ ನಮ್ಗೆ. ನೋಡ್ರಿ ಎತ್ತಿಯಾರ, ನನಗೆ ಎಲ್ಲಿ ಬರಕ್ ಆಗಂಗಿಲ್ಲ. ನಾ ಈ ಮನೆ ಬಿಟ್ಟು ಬರವಲ್ಲ. ನಾ ನಮ್ಮಪ್ಪ ಅವ ಇರೋ ತನಕ ನಾನ್ ಇದ ಮನ್ಯಾಗ ಇರವ, ನಾ ಕೂಡಿರವ. ನನಗೆ ಬೇರೆ ಇರಕ್ ಆಗಂಗಿಲ್ಲ. ಇಂಥದ್ದಲ್ಲ, ಇಂದ್ರಕಿನ ದೊಡ್ಡದಲ್ಲ. ಮೈಸೂರು ಮಹಾರಾಜ ಅರಮನಿ ಅಂತ ಮನಿ ಕೊಟ್ರು ನಾ ಇರವಲ್ಲ, ನಾ ಬರವಲ್ಲ ಹೊರಗೆ. ನಮ್ಮಪ್ಪ ಅವನ್ನ ಬಿಟ್ಟು ನಾ ಬರವಲ್ಲ, ಎಲ್ಲಿಗೂ ಬರೋದಿಲ್ಲ ನಾನು. ನಮ್ಮಪ್ಪ ಅವ್ವ ನಮ್ಮ ಅಣ್ಣ ನನಗೇನು ಮಾಡ್ಯಾರ ಅನ್ನೋದು ನನಗೆ ಗೊತ್ತೈತಿ. ಏನ ನಿಮ್ಮ ಮಗಳಿಗೆ ಇದ್ದು ಜೀವನ ಮಾಡಕ್ಕಾದ್ರೆ ಇಲ್ಲಿ ಇದ್ದು ಜೀವನ ಮಾಡನ್ರಿ, ಇಲ್ಲ ಅಂದ್ರೆ ಕರ್ಕೊಂಡು ನಡೆದು ಬಿಡ್ರಿ. ನಮ್ಮವ್ವ ಅಪ್ಪನ ಜೊತೆ ಇರಾಕ್ ಒಲ್ದೆ ಅನ್ನಕ್ಕೆ ನನಗೂ ಬೇಕಾಗಿಲ್ಲ. ನಮ್ಮವ್ವ ಅಪ್ಪನ ಜೊತೆ ಇರಾಕ್ ಆಗಂಗಿಲ್ಲ ಅನ್ನೋಕಿಂತ ತಗೊಂಡು ನಾ ಏನು ಬೆಂಕಿ ಹಚ್ಚಲಿ? ಬೇಕಾಗೇ ಇಲ್ಲ ನನಗೆ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನನಗೆ ನಮ್ಮವ್ವ ಅಪ್ಪ ಮುಖ್ಯ. ಹೋಗ್ರಿ. ನಮ್ಮಪ್ಪ ಅವು ನಂಗೆ ಯಾ ಅತ್ತಿ ಮಾವ ಸಿಗ್ತಾರಿಕಿಗೆ ನೋಡಿ ಹೋಗ್ರಿ ಹೊರಗೆ. ಗೊತ್ತಾಕತ್ ನಿಮ್ಗೆ. ನೀವು 4 ಜನ ನೋಡಿರ್ತೀರಿ, ನೋಡ್ರಿ ಅಂದಿಟ್ಟು ಹೊರಗೆ. ಹೇಳಿ ಅಂದ್ರೆ ಆಕೆಲ್ಲೇ ನಿಮ್ಮ ಅಪ್ಪ ಅವ್ನ ನೋಡ್ಕೊಳಕ್ ಒಲ್ಲೆ ಅನ್ನಕತ್ತಾಳ, ಅತ್ತಿ ಮಾವನ್ ನೋಡ್ಕೊಂತಾನೆ ಅಂತಾನೆ ಹೇಳಕತ್ತಾಳ್ರಿ ಆಕಿ ನಿಮ್ಮ ಅಣ್ಣ ಅತ್ತಿಯಮ್ಮನ ಜೊತೆಗೆ ಇರಾಕ್ ಒಲ್ಲೆ ಅನ್ನಕತ್ತಾಳ್ರಿ. ಅಳಿಯಂದ್ರ ನಿಮ್ಮ ಅತ್ತಿಯಮ್ಮನ ಕಿರಿಕಿರಿ ಮನ್ಯಾಗ ಜಗ್ಗಾಗೈತಿ. ಹಿರೇ ಸೊಸಿ ಅಂತಂದು ಆಕಿದು ರುಬಾಬ್ಗಿರಿ ಜೋರಾಗೈತಿ. ಹಂಗಾಗಿ ಆಕಿ ಜೊತೆಗೆ ಇರಾಕ್ ಒಲ್ಲೆ ಅನ್ನಕತ್ತಾಳ. ಆಕೇನು ಅತ್ತಿ ಮಾವನ್ನ ನೋಡ್ಕೊಳಕ್ ಒಲ್ಲೆ ಅನ್ನಕತ್ತಿಲ್ಲ. ಅದು ಬೇಕಾದಾಗಿರ್ಲಿ, ಅದು ಹೆಂಗಾರಾಗಿರ್ಲಿ. ಆಕಿ ಮದುವೆ ಮಾಡ್ಕೊಂಡ್ ಬಂದಾಗ ನಮ್ಮ ಕುಟುಂಬ ಹಿಂಗ ಇತ್ತ ಇಲ್ಲ, ನಮ್ಮ ಕುಟುಂಬ ಹಿಂಗ ಇರ್ತತಿ ಮುಂದಾದ್ರೂ. ಆಕಿ ಇದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಆಕಿ ಎಲ್ಲ ನೋಡೇ ಬಂದದ್ಲ ಇಲ್ಲ. ನಿಮ್ಗೇನ್ರ ನಾವು ಕಣ್ಣು ಕಟ್ಟಿ ಮದುವೆ ಮಾಡ್ಕೊಂಡಿದ್ವಿ, ನಿಮ್ಗೆಲ್ಲ ಗೊತ್ತಿತ್ತ ಇಲ್ಲ ನಾವು ಹಿಂಗಾದೇವಿ ಹಿಂಗ ಇಲ್ಲ ನಾವು ಕೂಡಿದೇವಿ ಎಲ್ಲಾರು ಅಂತಂದು. ಅವಾಗ ಇಲ್ಲದ್ದು ಈಗಾಕ ನಾನ್ ಹಿಂಗ ಇರೋರು, ಹಿಂಗ ಅದಾವಿ, ಹಿಂಗ ಇರೋರು ಮುಂದನು. ಇನ್ನು ನಮ್ಮ ತಮ್ಮ ಬರ್ತಾನ ಏನ್ರಿ, ಅವನಿಗೂ ಮದುವೆ ಆದ್ರೂ ಅವ್ನ ಹೆಂಚಿನೂ ಇಲ್ಲೇ ಇರಕ್ಕೆ ನಾವು ಓಸರು ಕೂಡಿರೇ ಇರೋರು. ನಮ್ಗ ಕೂಡಿರೋದ ಇಷ್ಟ. ನಿಮ್ಮ ಮಗಳು ಇದ್ರಾಗ ಎಲ್ಲ ಹೊಂದ್ಕೊಂಡು ಅನುಸರಿಸ್ಕೊಂಡು ಇರೋದಾದ್ರೆ ಇರ್ಬೋದು, ಹೋಗೋದಾದ್ರೆ ಹೋಗ್ಬೋದು. ಅಯ್ಯ ನೀವೇನು ಆಕಿನ ಒಳಗೆ ಹಾಕ್ಯಂದು ಆಕಿಗೆ ಬುದ್ಧಿ ಹೇಳಿ ಜೀವನ ಮಾಡಿಸೋ ಲೆಕ್ಕದಾಗ ಇಲ್ಲಿ ಬಿಡ್ರಿ. ನೀವು ಎಲ್ಲಾರು ಸೇರಿ ಕರ್ಕೊಂಡು ಹೋಗ್ರಿ ಅಂದ್ರೆ ಆಕಿ ಒಟ್ಟು ಹೊರಗೆ ಹೋಗೋದ ಬೇಕಾಗಿರತ್ತೆ ನಿಮ್ಗೂ. ಇಲ್ಲಿ ನೋಡ್ರಿ ಅಕ್ಕರೆ, ಅವನು ಸಣ್ಣನದಾನ, ಸಿಟ್ನ್ಯಾಗ ಒಂದೆರಡು ಮಾತಾಡ್ತಾನ, ಕೇಳ್ರಿ ಇಲ್ಲಿ. ಆಕಿ ಹೊರಗೆ ಹೋಗ್ಲಿ ಅನ್ನೋದು ನಮ್ಗೆ ಉದ್ದೇಶ ಅಲ್ಲ. ನಮಗೆ ನಮ್ಮ ಕುಟುಂಬಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಬೇಕಾಗಿರೋದು. ಇಷ್ಟೊತ್ತಾದ್ರೂ ಆಕಿ ಬಾಯಾಗಾರ ಬರಾಕತ್ತೈತೆ, ನಿಮ್ಮ ಬಾಯಾಗಾರ ಬರಾಕತ್ತೈತೇನ? ಆಕಿ ಹೊಂದ್ಕೊಂಡು ಹೋಗ್ಕಳ ಅಂತಂದು ಬರೇ ಆದಂತ ಇದಂತ ಅಂತಂದು ವಾದಿಸಾಕತ್ತೀರಿ ಬಿಟ್ರೆ, ಆತು ನಾವು ಹೊಂದ್ಕೊಂಡು ಹೋಗ್ಕಳ ನನ್ನ ಮಗಳು ಅನ್ನೋದು ನಿಮ್ಮ ಬಾಯಾಗೂ ಬರುವಲ್ತು, ಆಕಿ ಬಾಯಾಗೂ ಬರುವಲ್ತು. ಮತ್ತು ಇಷ್ಟೆಲ್ಲ ಆದ್ಮ್ಯಾಗ ಇನ್ನೇನು ಹೇಳೋದು ನಾವು? ನಾವಂತೂ ಏನು ಹೇಳೋದು ಹೇಳಿವ್ರಿ, ಇನ್ಮ್ಯಾಗ ನಿಮಗೆ ಬಿಟ್ಟದ್ದು. ಅಲ್ಲ ತಂಗಿ, ಅವೇನ ಸಣ್ಣ ಮಳ್ಳು ಮಾತಾಡ್ತಾವ, ನಿನಗರ ಅರ್ಥ ಆಗಂಗಿಲ್ಲ. ಇದಕ್ಕಿಂತ ಗಂಡನ ಮನಿ ಬೇಕನ? ಹುಚ್ಚಿ ಸಿಟ್ನ್ಯಾಗ ಬುದ್ಧಿ ಕೊಡಬಾರ್ದು, ಸುಮ್ಮನೆ ಇರು. ಹಂಗೆ ಮಾಡಬಾರ್ದವ ಯವ್ವ. ನಿನ್ನ ಮಗಳಿಗೆ ಒಂದೆರಡು ಹೊಡ್ಕೊಂಡು ಬುದ್ಧಿ ಹೇಳಿ ಬಿಟ್ಟು ಹೋಗೋದು ಕಲಿ. ಹಿಂಗ ಸಿಟ್ನ್ಯಾಗ ಹರ್ಕೊಂಡು ಮಾತಾಡಿದ್ರೆ ಮಗಳು ಬಾಳೆ ಹರಿಸ್ಕೊಂಡು ಮನ್ಯಾಗ ಕುಂದ್ರಸ್ಕೊಂತೀಯನ ನೀನು? ನಿಂದೇನು ಹಾಳಾಗಕತ್ತಿಲ್ಲವ, ನಿನ್ನ ಮಗಳದೇನು ಹಾಳಾಗಕತ್ತಿಲ್ಲವ, ಹಾಗಾಗಿ ಮಾತಾಡ್ತಿದ್ದೀನಿ ನೀನು. ಎಲ್ಲ ಮನ್ಯಾಗ ರುಬಾಬ್ಗಿರಿ ನಿನ್ನ ಮಗಳದಲ್ಲ, ಹಿರಿಯತಾನ ನಿನ್ನ ಮಗಳದಲ್ಲ, ಅದಕ್ಕೆ ನಿನಗೇನು ತೊಂದ್ರೆ ಇಲ್ಲ. ಇಲ್ಲೇ ನನ್ನ ಮಗಳಿಗೆ ಏನಿಲ್ಲಲ್ಲ, ನಮ್ಗೆ ಹೊಟ್ಟು ಉರಿತಾವು. ನಿಮಗೇನು ಗೊತ್ತಾಗತ್ತೆ ನಮ್ಮ ಹೊಟ್ಟುರಿ? ನೋಡುವ, ಇದ್ರ ಮ್ಯಾಗ ನಿನ್ನ ಇಷ್ಟ, ಹೆಂಗೆ ಮಾಡ್ತೀಯ ನೋಡು. ಈ ಕೇಳೋದು ಒಂದು ಲೆಕ್ಕದಾಗ ಬರಬರಿನ ಐತಿ. ನಾ ಏನ್ರ ಸಿಟ್ನಾಗ ಜಾಸ್ತಿ ಮಾತಾಡಿದೆ ಅಂದ್ರೆ ಇದು ಕೆಲಸ ಕೆಡ್ತತಿ. ಇಲ್ಲ, ಇದನ್ನು ಸಿಟ್ನಾಗ ಬಗೆಹರಿಸ್ಬಾರ್ದು. ಆಮೇಲೆ ಸಮಾಧಾನದಿಲ್ಲೇ ಈ ಲೆಕ್ಕ ಬಗೆಹರಿಸ್ತಾನೆ. ಹರಿಸ್ತಾನೆ. ಹೆಂಗೆ ಕೂಡಿರ್ತೀರ ನಾನು ನೋಡ್ತಾನೆ. ಹೋಗ್ಲಿ ಬಿಡ್ರಿ ಅಣ್ಣಾರ, ಏನ ಮಳ್ಳದಾಳ, ಏನ ತಪ್ಪು ಮಾಡ್ಯಾ, ಹೋಗ್ಲಿ. ಇದೊಂದ್ಸರಿ ಹೊಟ್ಟೆ ಹೆಕ್ಕಿರಿ, ನಾನು ಬುದ್ಧಿ ಹೇಳ್ತಾನೆ, ಇನ್ನು ಮ್ಯಾಗ ಹಂಗೆ ಮಾಡ್ಬೇಡವ ಅಂತಂದು. ಆಗೈತೆ ತಗೋರಿ, ನೀನು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡಿರ್ತಾಳ ನನ್ನ ಮಗಳು. ಆಕೆ ಹಣೆ ಬಾರ ಮತ್ತೆ ಏನು ಮಾಡಾಕತ್ತಿ? ಇರಬೇಕಲ್ಲ, ಕಟ್ಕೊಂಡು ಒಂದು ಬಂದ್ಬಿಟ್ಟಾಳ, ಇನ್ನೇನು ಮಾಡಾಕತ್ತಿ? ಇರಬೇಕು. ಇರು ಆರಾಮಾಗಿರು. ಆತ್ ಹಂಗಾರ ಇನ್ನು ಮೇಲೆ ಏನು ಕಿರಿಕಿರಿ ಬರಬಾರ್ದು ನೋಡ್ರಿ. ಚಂದಂಗ ಹೊಂದ್ಕೊಂಡು ಹೋಗ್ಬೇಕು. ಆತ್ರಿ ಮಾವರ, ಚಂದಂಗ ಹೊಂದ್ಕೊಂಡು ಹೋಗ್ತಾನೆ. ಅಳಬಾಡ್ಬಿಡ ಯವ್ವ ಬಸವ್ವ, ಅಳಬಾಡ್ಬಿಡು. ತಲಿ ಹೊಡ್ತೆ ಆಸತ್ ನೋಡ. ಆಮೇಲೆ ಹಂಗ ಅರ್ಧಲಿ ಹೊಡ್ಯಾಕ ನಿಂದಿರ್ತೇವ. ಆಮೇಲೆ ಅದು ನೋಡಿದ್ರೆ ಅದಕ್ಕೂ ಕಮ್ಮಿ ಆಗೋದಲ್ಲ, ಗುಳಿಗಿಗೂ ಕಮ್ಮಿ ಆಗಲ್ಲ, ಜಂಡು ಬಾಂಬಿಗೂ ಕಮ್ಮಿ ಆಗೋದಲ್ಲ. ಅಳಬಾಡ್ಬಿಡು.